ಮೂರಲ್ಲಿ ನಿಮ್ಗೆ ಯಾರು ಇಷ್ಟ? ಪ್ರತಾಪ್ ಇಷ್ಟ. ಯಾರು ವಿನ್ ಆಗ್ಬೇಕು? ಪ್ರತಾಪ್ ವಿನ್ ಆಗ್ಬೇಕು. ಯಾಕೆ? ಯಾಕಂದ್ರೆ ಅವರು ಚೆನ್ನಾಗ್ ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಅವರು ಎಷ್ಟೇ ತಪ್ಪು ಮಾಡಿದ್ರು ಎಲ್ಲಾರು ತಪ್ಪು ಮಾಡ್ತಾರೆ, ಬಟ್ ಅವರು ಎಲ್ಲರಿಗೂ ಒಂದೊಂದ್ ಚಾನ್ಸ್ ಸಿಗುತ್ತೆ, ಅವ್ರಿಗೂ ಒಂದ್ ಚಾನ್ಸ್ ಸಿಗ್ಲಿ, ಅವರು ವಿನ್ ಆಗ್ಲಿ, ಅವರು ಚೆನ್ನಾಗಿರ್ಲಿ ಅಂತ ಅಷ್ಟೇ. ಓಕೆ, ಈಗ ಪ್ರತಾಪ್ ಅವ್ರ ಮನೆ ಒಂದ್ ಮಾತು ಹೇಳ್ತಾರೆ, ನನ್ನ ತಲೆ ಮೇಲೆ ಹೊಡೆದು ಪೊಲೀಸರು ಕರ್ಕೊಂಡು ಹೋಗ್ತಾರೆ ಹೇಳ್ಬೇಕಾದ್ರೆ, ಬಟ್ ಪೊಲೀಸರೆಲ್ಲ ನಾವು ಹೊಡಿಲಿಲ್ಲ ಅಂತ ಹೇಳ್ತಾರೆ. ಇದು ಯಾವ್ದು ಸರಿ ಅಂತ ಹೇಳ್ತಾರೆ? ನಾವು ನೋಡಿದ್ರೆ ಗೊತ್ತಾಗ್ತಿತ್ತು, ಬಟ್ ಅವ್ರ ಅವರು ಅನುಭವಿಸಿರ್ತಾರೆ, ಅದನ್ನ ಅವ್ರು ಹೇಳ್ತಾರೆ. ಅಲ್ಲಿ ಯಾರೇ ಆಗ್ಲಿ ಅಷ್ಟು ಸುಳ್ಳು ಹೇಳಕ್ ಆಗಲ್ಲ. ಪಾಪ ಅವ್ರು ಅಷ್ಟು ಹತ್ಕೊಂಡು ಅಷ್ಟೆಲ್ಲ ಹೇಳ್ತಿದಾರೆ ಅಂದ್ರೆ ಅದನ್ನ ಸುಳ್ಳು ಅನ್ನಕ್ ಆಗಲ್ಲ. ಅವರು ಫೀಲಿಂಗ್ಸ್ ಎಲ್ಲಾರು ಶೇರ್ ಮಾಡ್ಕೊಂಡಂಗೆ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಪಾಪ ಎಲ್ಲ ಏನೇನಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಅವ್ರ ಜೀವನದಲ್ಲಿ ಏನಾಗಿದ್ಯೋ ಅದೆಲ್ಲ ಅದು ಅವ್ರಿಗೆ ಗೊತ್ತಿರುತ್ತೆ ಏನಾಗಿರುತ್ತೆ ಅಂತ. ಅವ್ರು ಹೇಳೋದು ಸತ್ಯ ಅಂತ ಇರ್ಬೋದಲ್ವಾ. ಈಗ ಎಲಿಮಿನೇಟ್ ಯಾರಾಗಬೇಕು? ಐ ಥಿಂಕ್ ವಿನಯ್. ಯಾಕಂದ್ರೆ ಅವ್ರು ಜಾಸ್ತಿ ಅಗ್ರೆಸಿವ್ ಆಡ್ತಾರೆ, ಯಾರ ಮೇಲೇನು ಕೇರ್ ತೋರ್ಸಲ್ಲ ಅಷ್ಟೊಂದು. ಅವ್ರಿಗೆ ಮಾತ್ರ ಆಡ್ತಾರೆ, ಯಾರೇ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಒಂದ್ ಸ್ವಲ್ಪ ಕೇರ್ ಇರ್ಬೇಕು. ಆಟ ಎಲ್ಲಾರು ಆಡ್ತಾರೆ, ಬಟ್ ಕೇರ್ ಇರ್ಬೇಕು. ಅದಕ್ಕೆ ವಿನಯ್ ಅಂದ್ರೆ ಇಷ್ಟ ಆಗಲ್ಲ. ವಿನಯ್ ಅವ್ರಿಗೆ ಒಂದು ನಾಲ್ಗೆಗೆ ಲಗಾಮ್ ಇಲ್ಲ ಅನ್ನೋ ಟಾನಿಕ್ ಸಿಗುತ್ತೆ, ಅದು ನಿಮ್ಗೆ ಹೇಗೆ ಅನ್ಸುತ್ತೆ? ಅದು ಅವ್ರಿಗೆ ಹೇಳ್ದು ಮಾಡ್ಸಿದ್ದ ಪದ ಅನ್ಸುತ್ತೆ. ಸಂಗೀತ ಅವ್ರಿಗೆ ದುರಂಕಾರ ಏನೋ ಟಾನಿಕ್ ಸಿಗುತ್ತೆ, ನಂಗೆ ಅನ್ಸಿದ್ದು ಅವರು ಡೈರೆಕ್ಟ್ ಆಗಿ ಏನಿದ್ರು ಮಾತಾಡ್ತಾರೆ.